ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹಂಗದಿರಿ ಎಲ್ಲರೂ ಆರಾಮದಿರೇನ? ನಾವು ಆರಾಮದೇವೆ ನೋಡ್ರಿ. ಮೈ ಲೈಫ್ ಚೇಂಜಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನೋಡ್ರಿ ತಂಗಳು ಚಪಾತಿ ಅಂದ್ರೆ ಕಟಕ್ ಚಪಾತಿ ಊದಿ ಊರ್ಲೆ ನ್ಯೂ ರೆಸಿಪಿ ಮಾಡೋನು ಬರ್ರಿ. ಇಲ್ಲಿ ನೋಡ್ರಿ ಮೊದ್ಲನ ಒಂದು ಬಟ್ಲ ಅಂದ್ರೆ ಅರ್ಧ ಬಟ್ಲು ಶೇಂಗಾ ಏನದ್ದು ಚೆಂದಂಗೆ ಹುರ್ಕೋಬೇಕು ನೋಡ್ರಿ. ಹಿಂಗೆ ಹಸಿ ಶೇಂಗಾ ಇದ್ದು ಎಲ್ಲ ಹಿಂಗೆ ಹುರ್ಕೊಂಡೆ ನೋಡ್ರಿ ಚೆಂದಂಗೆ. ಮತ್ತು ಒಂದು ಬಟ್ಲದಾಗ ಏನದ ಅರ್ಧ ಬಟ್ಲ ನೀರು ಹಾಕಿ ಅರ್ಧಾಗ ಏನದ್ರಿ ಹುಂಚಿಕಾಯಿ ಒಂದು ಸ್ವಲ್ಪ ನೆನೆ ಇಡಬೇಕು. ಮಾಡೋದು 10 ನಿಮಿಷ ಇರ್ತಾ ಒಂದು ಸ್ವಲ್ಪ ಹುಂಚಿಕಾಯಿ ಹಿಂಗೆ ನೆನೆ ಇಡ್ರಿ, ಅಂದ್ರೆ ಹುಳಿ ಆತದ್ಲೆ. ಹಿಂಗಾಗಿ ಅದು ಒಂದು ಸ್ವಲ್ಪ ಬೇಕು. ಟಮಾಟಿನೂ ಹಾಕ್ತೇವೆ ಅರ್ಧ, ಖರೆ ಹುಂಚಿಕಾಯಿನೂ ಒಂದು ಸ್ವಲ್ಪ ಬೇಕು. ಈಗ ಶೇಂಗಾ ಹುರಿದಿದ್ದೇವೆ ನೋಡ್ರಿ, ಅವೆಲ್ಲ ತಣ್ಣಗಾಗ್ಯಾವ. ಮತ್ತು ಇರ್ದಾಗ ಕುಟ್ಕೊಳ್ಳೋಣ ಒಂದು ಸ್ವಲ್ಪ. ಇಲ್ಲ ಅಂದ್ರೆ ನೀವು ಮಿಕ್ಸರ್ ಭೀ ಮಾಡ್ಕೊಳಕ್ಕೆ ಬರ್ತದೆ. ಭಾಳ ಸಣ್ಣಂಗೇನು ಕುಟ್ಕೊಳ್ಳೋದಿಲ್ಲ, ಭಾಳ ದಮ್ಮಂಗೆ ಕುಟ್ಕೊಳ್ಳೋದಿಲ್ಲ, ಮೀಡಿಯಮ್ ನೋಡ್ರಿ. ಹಿಂಗೆ ಕುಟ್ಕೋಬೇಕು. ಹಿಡ್ದಾಗ ನೋಡ್ರಿ ಒಂದು ಟಮಾಟಿ ಮತ್ತು ಒಂದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ಹೊಳ್ಕೊಂಡು ಇಟ್ಕೊಂಡೇನಿ. ಈ ಕಡೆ ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವ. ಇಲ್ಲಿ ಏನಾದ್ರಿ ಶೇಂಗಾ ಕುಟ್ಕೊಂಡಿದ್ಲ ಅದು ಶೇಂಗಾ. ಇಲ್ಲಿ ನೋಡ್ರಿ ಚಪಾತಿ ಇವೆಲ್ಲ ಕಟ್ಟಕ್ಕಾಗ್ಯಾವ. ಒಂದು 5 ಹಿಡ್ದು 6 ಚಪಾತಿ ಅವ ನೋಡ್ರಿ. ಇವೆಲ್ಲ ಹಿಂಗೆ ಮಾಡ್ಕೊತೀನಿ ನೋಡ್ರಿ, ಹಿಂಗೆಲ್ಲ ಮುರ್ಕೊತೀನಿ. ಯಾಕಂದ್ರೆ ಇವು ಭಾಳ ಹಿಂಗೆ ಸಣ್ಣಂಗೇನು ಮುರ್ಕೊಳ್ಳೋದಿರಲ್ಲ, ಭಾಳ ದಮ್ಮಂಗೆ ಬಿಡೋದಿಲ್ಲ. ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಯಾಕಂದ್ರೆ ಅತಿಶಯ ಸಣ್ಣಾಗನೂ ಕುದ್ಯಾನೆಲ್ಲ ಮೆತ್ತಗಾಗಿ ಆತದ, ಅದಕ್ಕೆ ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಮತ್ತು ಹಿಂಗೆಲ್ಲ ಮುರ್ಕೊತ ನೋಡ್ರಿ. ಈಗ ಮುರ್ಕೊಂಡು ಪಾಣೆ ಹೊಡೆಯಮ್ಮಿದ್ದೆಲ್ಲ. ಈಗ ನೋಡ್ರಿ ಈಚೆ ಕಡೆ ಒಂದು ಕಡಾಯಿ ಇಟ್ಟೀನಿ, ಅದ್ರಾಗ 2 ಚಮಚ ಎಣ್ಣೆ ಹಾಕೀನಿ. ಮತ್ತೇನದು ಈ ಕಡೆ ಜೀರಿಗೆ ಸಾಸಿವೆ ನಾರ್ಮಲ್ ಹಂಗೆ ಉಪ್ಪಿಟ್ಟು ಅವಲಕ್ಕಿ ಮಾಡ್ತೇವಲ್ಲ ಹಂಗೆ ಇದಕ್ಕೂ ಜೀರಿಗೆ ಸಾಸಿವೆ. ಮತ್ತು ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳಮ್ಮಿ. ಚಟಪಟ ಅಲ್ಲಿ ಚಟಪಟ ಆಗನ ಉಳ್ಳಾಗಡ್ಡಿ ಹಾಕೊಳಮ್ಮ ನೋಡ್ರಿ. ಜೀರಿಗೆ ಸಾಸಿವೆ ಎಲ್ಲ ಇದ್ದೋಗ್ಯ ನೋಡ್ರಿ. ಈಗ ಕರಿಬೇವು ಹಾಕೊಳ್ಳೋಣ. ಈಗ ಉಳ್ಳಾಗಡ್ಡಿನೂ ಹಾಕೊಳಮ್ಮ ಚೆಂದಂಗೆ ಹುರಿಯಮ್ಮ. ಉಳ್ಳಾಗಡ್ಡಿ ಹಾಕಿ ಒಂದು ಉಳ್ಳಾಗಡ್ಡಿ ಪೂರ ಹಾಕೋರು ಜಾಸ್ತಿನೂ ಹಾಕೋತಾರ. ಈ ನಾವೇನದ ಅಟ್ಟೆ ಮೀಡಿಯಮ್ ಅಂದ್ರೆ ಒಂದು ಉಳ್ಳಾಗಡ್ಡಿ ಮೀಡಿಯಮ್ ಸೈಜ್ ದಟ್ಟೆ ಹೊಳ್ಕೊಂಡು ಹಾಕೊಂಡೇನಿ ನೋಡ್ರಿ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡ್ರಿ, ಅಂದ್ರೆ ಗೊತ್ತಾಗ್ತದ ನೋಡ್ರಿ. ಚೆಂದಂಗೆ ಹುರಿದದ ಗೋಲ್ಡನ್ ಬ್ರೌನ್ ಆಲಿ ಒಂದು ಸ್ವಲ್ಪ. ಮತ್ತು ಅದಕ್ಕೆ ಈಗ ಟಮಾಟೆ ಹಾಕೊಂಡು ನೋಡ್ರಿ. ಟಮಾಟಿನೂ ಹಾಕ್ಕೋಬೇಕು, ಹುಂಚಿಕಾಯಿನೂ ಹಾಕ್ಕೋಬೇಕು, ಚಲೋ ಆಗ್ತದೆ. ನಾ ಏನದು ಅರ್ಧ ಟಮಾಟೆ ಹಾಕೊಂಡೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಅದಕ್ಕೆ ಇದನ್ನೂ ಒಂದು ಸ್ವಲ್ಪ ಚೆಂದಂಗೆ ಹುರಿ ನೋಡ್ರಿ. ಒಂದು ಸ್ವಲ್ಪ ಟಮಾಟಿನೂ ಚೆಂದ ಹುರ್ಕೊಳ್ಳೋದು ಅಲ್ಲಿ. ಮತ್ತು ಒಂದು ಸ್ವಲ್ಪ ಖಾರ ಅರಿಶಿನ ಹಾಕೊಳ್ಳೋನು. ನಮ್ಮ ಕಡೆ ನೋಡ್ರಿ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಕರಿ ಖಾರ ಇರ್ತದೆ. ಕರಿ ಖಾರ ಇತ್ತಂದ್ರೆ ಏನು ಭೀ ಮಾಡಿರಿ ಮತ್ತೆಲ್ಲ ಚಲೋನ ಆಗೋದು. ನಾವು ಇದಕ್ಕೆ ಮಸಾಲೆ ಪೌಡ್ರ್ ಅದು ಇದು ಏನೂ ಹಾಕಂಗಿಲ್ಲ. ಎಲ್ಲದಕ್ಕೆ ಕರಿ ಖಾರನ ಹಾಕಿ ಎಲ್ಲ ಯೂಸ್ ಅಂದ್ರೆ ಅಡುಗೆ ಮಾಡ್ತೇವೆ ನೋಡ್ರಿ. ಈಗ ನೋಡ್ರಿ ಇಲ್ಲೇ 2 ಚಮಚ ಖಾರ ಹಾಕ್ತೇವೆ ನೋಡ್ರಿ. ಇದು ಈಗ 2 ಚಮಚ ಖಾರ ಹಾಕ್ಯದ ನೋಡ್ರಿ. ಈಗ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹಿಂದ್ರಗಡೆ ಏನದ ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ಳೋನು. ನಿಮ್ಮ ಕಡೆ ಇದು ಖಾರ ಇದ್ದಿತ್ತಲ್ಲ ಅಂದ್ರೆ ನೀವು 2 ಚಮಚ ಕೆಂಪು ಖಾರ ಹಾಕೋರಿ. ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಾ ಪೌಡ್ರ್, ಧನಿಯಾ ಪೌಡ್ರ್ ಭೀ ಹಾಕೊಳಕ್ಕೆ ಬರ್ತದೆ. ಮತ್ತು ಮೆಣಸಿನ್ಕಾಯಿ ಬೇಕಾದ್ರೂ ಭೀ ಮೆಣಸಿನ್ಕಾಯಿ ಹಾಕೊಳಕ್ಕೆ ಬರ್ತದೆ. ನಮ್ಮ ಕಡೆ ನಾರ್ಮಲ್ ನಾವೆಲ್ಲ ಇದು ಮಾಡ್ತೇವೆ ಖಾರ ಎಲ್ಲ, ಅದಕ್ಕೆ ಇದು ಹಾಕ್ತೇವೆ. ಹಿಂಗಾಗಿ ಖಾರ ಯೂಸ್ ಮಾಡ್ತೇವೆ ನೋಡ್ರಿ. ಮತ್ತು ಅರ್ಧ ಚಮಚ ಅರ್ಶಿಣದ ಪುಡಿ. ಈಗ ಉಪ್ಪು ಹಾಕೋರಿ, ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕಾತದ್ರಿ ಅಷ್ಟು ಉಪ್ಪು ಹಾಕೋರಿ ಸ್ವಾದಾನುಸಾರ. ಮತ್ತು ಈ ಕಡೆ ಏನದ ಒಂದು ಸ್ವಲ್ಪ ಸಕ್ಕರೆ ಹಾಕೋರಿ, ಒಂದು ಅರ್ಧ ಚಮಚ. ನಾವೇನದು ಎಲ್ಲದಕ್ಕೆ ಸಕ್ಕರೆ ಹಾಕೋತೇವೆ, ಹೀಗಾಗಿ ಸಕ್ಕರೆ ಹಾಕತ್ತನ್ನ ನೀವು ಬೇಡಾದ್ರೆ ನೀವು ಸ್ಕಿಪ್ ಮಾಡಿರಿ. ಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನೋಡ್ರಿ, ಟೇಸ್ಟ್ ಹಂಗೆ ಆತಂದು. ಈಗ ನೋಡ್ರಿ ಎಲ್ಲ ಆಯಿತು. ಈಗ ಹುಂಚಿಕಾಯಿ ನೆನೆ ಇಟ್ಟಿದ್ಲ, ಈಗ ಹುಂಚಿಕಾಯಿ ನೀರು ಇಡ್ದಾಗ ಹಾಕೋತೀನಿ ನೋಡ್ರಿ. ಈಗ ಹುಂಚಿಕಾಯಿ ನೀರು ಇಡ್ದಾಗ ಹಾಕೋತೀನಿ ನೋಡ್ರಿ. ಈಗ
ಇದಾಯ್ತು ನೋಡ್ರಿ ಹಾಕೊಳ್ಳೋದು. ಈಗ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಏನದ 2 ಗ್ಲಾಸ್ ನೀರು ಹಾಕೋತೀನಿ ಇದಕ್ಕೆ. ಯಾಕೆ ಚಪಾತಿ ಒಂದು 5 ಹಿಡ್ದು 6 ಚಪಾತಿ ಅದ ಅಂದ್ರೆ ನಾ 2 ಗ್ಲಾಸ್ ನೀರು ಹಾಕೋತೀನಿ ನೋಡ್ರಿ. ಹುಂಚಿಕೆ ನೀರು ಹಾಕ್ಕೊಂಡಿದ್ಲ, ಹೀಗಾಗಿ 2 ಗ್ಲಾಸ್ ನೀರು ಹಾಕೋತೀನಿ ನೋಡ್ರಿ. ಈಗ ಇದು ಒಂದು ಸ್ವಲ್ಪ ಕುದಿ ಬರಲಿ. ಈಗ ಒಂದು ಕುದಿ ಬರಾನ ಅರ್ಧಾಗ ಒಂದು ಸ್ವಲ್ಪ ಶೇಂಗಾ ಕುಟ್ಟು ಅದೆಲ್ಲ ಕುಟ್ಟಿಟ್ಟಿದ್ದೇವಲ್ಲ, ಶೇಂಗಾ ಕುಟ್ಟ ಒಂದು ಸ್ವಲ್ಪ ಕೊತ್ತಂಬರಿ ಅದೆಲ್ಲ ಹಾಕೊಳ್ಳೋಣ. ಈಗ ನೋಡ್ರಿ ಕೊತ್ತಂಬರಿ ಹಾಕ್ದೆ. ಈಗ ಶೇಂಗಾ ಕುಟ್ಟಿ ಬೆಲ್ಲ ಹಾಕ್ತೀನಿ. ಈಗ ಇದು ಹಾಕೋದಾಗನ ಹೆಸ್ರು ಬರಾನ ಶೇಂಗಾ ಕುಟ್ಟು ಹಾಕಿದ್ರೆ ಸ್ವಲ್ಪ ಎಣ್ಣೆ ಬಿಡ್ತದಲ್ಲ, ಹೀಗಾಗಿ ನೀರು ಹೆಸ್ರು ಬರಾನ ಶೇಂಗಾ ಕುಟ್ಟು ಹಾಕ್ಕೋಬೇಕು. ಮತ್ತು ಇದೆಲ್ಲ ಹಾಕೋದಾಗನ ಈಗ ಮಿಕ್ಸ್ ಮಾಡಿ ಮತ್ತು ಚಪಾತಿಗೆ ನೋಡ್ರಿ ಅವೆಲ್ಲ ಮುರ್ಕೊಂಡು ಇಟ್ಕೊಂಡಿದ್ವಲ್ಲ ಚಪಾತಿ, ಈಗ ಅದ್ರ ಒಳಗೆ 2 ಚರಗಿ ನೀರು ಹಾಕೊಳ್ಳೋಣ. 2 ಚರಗಿ ನೀರು ಹಾಕೋರಿ, ಇಲ್ಲ ಒಂದು 3 ಗ್ಲಾಸ್ ನೀರು ಹಿಂಗೆ ಹಾಕೋರಿ. ಹಾಕ್ಕೊಂಡು ಚೆಂದಂಗೆ ಅದು ಮ್ಯಾಗ ತಳಗ ಮಾಡಿ ಜರ ಸ್ವಲ್ಪ ಚೆಂದಂಗೆ ತೊಳ್ಕೊರಿ. ಅಂದ್ರೆ ಹೊಲಸು ಹತ್ತಲಿ ಮತ್ತು ಏನಪ್ಪ ಹತ್ತಿದ್ದು ಹೋಗ್ತದ. ಒಮ್ಮೆ ಡೈರೆಕ್ಟ್ ಹಾಕಿದ್ರೆ ಅಲ್ಲಿ ಗಟ್ಟಿ ಆಗಿಬಿಡ್ತದಲ್ಲ, ಹೀಗಾಗಿ ಇದ್ರೊಳಗೆ ಒಂದು ಸ್ವಲ್ಪ ತೊಳ್ದೇವು ಅಂದ್ರೆ ಜರ ಚೆಂದ ಆಗ್ತದ, ಮೆತ್ತಗೆ ಭೀ ಆಗ್ತದ. ಅರ್ಧಾಗ ಹಾಕಿದ್ರೆ ಅತಿಶಯ ನೀರು ಹಾಕಬೇಕಾಗ್ತದೆ. ಇರ್ದಾಗಾದ್ರೆ ಜರ ಮೆತ್ತಗಾಗಿರ್ತಾವಲ್ಲ, ಹೀಗಾಗಿ ಜಾಸ್ತಿ ನೀರು ಹಿಡ್ಕೊಂಗಿಲ್ಲ. ಅದಕ್ಕೆ ಹಿಂಗೆ ಇದು ನೀರು ಹೆಸ್ರು ಬರಾನ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೋಬೇಕ್ರಿ. ಪೈಲನೇ ನೀರು ಹಾಕಿ ಇಡಬಾರ್ದು ಇರ್ದಾಗ. ಹಂಗೆ ಹಾಕಿಟ್ರೆ ಎಕ್ದಮ್ ಮೆತ್ತಗಾಗ್ಬಿಡ್ತದೆ ಅದು. ಅದಕ್ಕೆ ಈ ನೀರು ಇಲ್ಲಿ ಹೆಸ್ರು ಬರಾನ ಆಳ್ಯಾಗರ್ದಾಗ ಚಪಾತಿ ಮುರ್ಕೊಂಡು ಇಟ್ಕೊಂಡಿರ್ತಲ್ಲ ಅದ್ರ ಒಳಗೆ ಹಾಕಿ ನೀರು ಹಾಕಿ ತೊಳೆದು ಅದ್ರ ಮ್ಯಾಗ ಇದು ನೀರು ಹೆಸ್ರು ಬಂದಿರ್ತಾವೆ ಹಾಕಿಬಿಡೋದು ನೋಡ್ರಿ. ಈಗೆಲ್ಲ ಹಾಕೋದಾಯ್ತು ನೋಡ್ರಿ. ಈಗ ಚೆಂದಂಗೆ ಮಿಕ್ಸ್ ಮಾಡಮ್ಮ. ಈಗ ಚೆಂದಂಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುದಿಸೆ ಮತ್ತು ಮುಚ್ಚೆ ಬಂದ್ ಮಾಡಿಬಿಡಮ್ಮ. ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ. ಹಿಂಗೆ ಒಂದು ಸ್ವಲ್ಪ ಕುದಿಲಿ, ಒಂದು 5 ನಿಮಿಷ ಕುದ್ಯಾನ ಮ್ಯಾಗ ಒಂದು ತಾಟು ಮುಚ್ಚೆ ಬಿಟ್ಬಿಡಮ್ಮ, ಬಂದ್ ಮಾಡಮ್ಮ ಗ್ಯಾಸ್. ನಿಮಗೆ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿ ಹೇಳ್ರಿ. ಒಂದು ಸಲ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ, ಹಂಗೆ ಆಗ್ತದ ಹಂಗಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ಇದು ಒಂದು ಸ್ವಲ್ಪ ಕುದೀತು. ಈಗ ಮ್ಯಾಗ ತಾಟ ಮುಚ್ಚಿಬಿಡಮ್ಮ. ಮುಚ್ಚಿ ಏನದ ಬಂದ್ ಮಾಡಮ್ಮ. ಜರ ಉಮ್ಗಾಯ್ತದಂದ್ರೆ ಚಂದ ಆಗ್ತದು. ನೀವು ನಂತರ ತೋರಿಸ್ತೀನಿ ಹಂಗೆ ಆಗ್ತದ ಹಂಗಿಲ್ಲ ಅಂದು. ಈಗ ಮ್ಯಾಗ ಮುಚ್ತೀನಿ ನೋಡ್ರಿ. ಈಗ ಗ್ಯಾಸ್ ಬಂದ್ ಮಾಡಿ ತಳಗೆ ಇಳಿಸಿನ ನೋಡ್ರಿ. ಈಗ ಎಷ್ಟು ಮಸ್ತ್ ಆಗ್ಯದಿದ್ದು. ಇದ್ರ ಜೋಡಿ ಮೊಸರು, ಉಪ್ಪಿನಕಾಯಿ, ಉಳ್ಳಾಗಡ್ಡಿ ಹಿಂಗೆಲ್ಲ ಹಾಕೊಂಡು ತಿಂದ್ರೆ ಮಸ್ತ್ ಆಗ್ತದ. ನೀವು ಹಿಂಗೆ ಮಾಡಿ ನೋಡ್ರಿ. ಥ್ಯಾಂಕ್ ಯು.